ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಆಲೂಗಡ್ಡೆ ಮತ್ತು ಅಲಸಂಡೆ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ನಾನಿವಾಗ ಕುಕ್ಕರಲ್ಲಿ ಆಲೂಗಡ್ಡೆ ಆಮೇಲೆ ಅಲಸಂಡೆ ಇದನ್ನು ಹಾಕ್ತಿದ್ದೇನೆ. ಇದು ಬೇಯಲಿಕ್ಕೆ ಬೇಕಾಗುವಷ್ಟು ನೀರು, ಸ್ವಲ್ಪ ಉಪ್ಪು ಹಾಕಿ 2 ವಿಸಿಲ್ ಬೇಯಿಸಿ. ಫ್ರೈ ಮಾಡಲಿಕ್ಕೆ ಸ್ವಲ್ಪ ಉದ್ದಿನಬೇಳೆ, ಇದಕ್ಕೆ ನಾನು ಇದು ಬ್ಯಾಡಗಿ ಮೆಣಸು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ತೇನೆ. ಇದು ನಾವು ಕಡಿಲಿಕ್ಕೆ ನೋಡಿ ಕಾಯಿ ತುರಿ, ಆಮೇಲೆ ಇವಾಗ ಫ್ರೈ ಮಾಡಿದ ಉದ್ದಿನಬೇಳೆ ಮತ್ತು ಬ್ಯಾಡಗಿ ಮೆಣಸು, ಸ್ವಲ್ಪ ಅರಶಿನ, 1 ಟೀ ಸ್ಪೂನ್ ಧನಿಯಾ, ಸ್ವಲ್ಪ ಜೀರಿಗೆ, ಹುಣಸೆ ಹಣ್ಣು ಇಷ್ಟನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಮೊದಲು ನಾನು ಇದು ಕಡ್ದಿರೋ ಮಸಾಲೆ ಹಾಕ್ತಿದ್ದೇನೆ. ಇದು ಒಂದು ಕುದಿ ಬರಲಿ. ನಿಮಗೆ ದಪ್ಪ ಸಾರು ಬೇಕಿದ್ದರೆ ದಪ್ಪ ನೀಡಿ, ಇಲ್ಲಾಂದರೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಾನಿವಾಗ ಇಷ್ಟು ತೆಳುವಾಗಿಟ್ಟಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಆವಾಗಲೇ ನಾವು ಆಲೂಗಡ್ಡೆ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇವೆ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಈಗ ಮಸಾಲ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾವು ಬೇಯಿಸಿರುವ ಆಲೂಗಡ್ಡೆ ಮತ್ತು ಅಲಸಂಡೆ ಹಾಕ್ತಿದ್ದೇನೆ. ಇದೀಗ ಆಲೂಗಡ್ಡೆ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಕುದಿ ಬರಲಿ. ನೋಡಿ, ಇವಾಗ ಒಗ್ಗರಣೆಗೆ ಸ್ವಲ್ಪ ತೆಂಗಿನ ಎಣ್ಣೆ, ಇದು ಬಿಸಿ ಆದಮೇಲೆ ಉದ್ದಿನಬೇಳೆ, ಮೆಣಸು ಹಾಕಿದ್ದೇನೆ, ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆ ಹಾಕಿ. ನೋಡಿ, ಸಾರು ಕುದಿಯುವಾಗ ಅದಕ್ಕೆ ಈಗ ಒಗ್ಗರಣೆ ಹಾಕ್ತಿದ್ದೇನೆ. ನೋಡಿ, ನಮ್ಮದು ರೆಸಿಪಿ ರೆಡಿ ಆಯಿತು. ಆಲೂಗಡ್ಡೆ ಮತ್ತು ಅಲಸಂಡೆ ಸಿಂಪಲ್ ರೆಸಿಪಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕೋಕ್ಕಿಲ್ಲ, ಬೇಗನೆ ಆಗೋಗಿಬಿಡುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ.